ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ಲಾಗು ಮಾರ್ನಿಂಗ್ 4 ಗಂಟೆಯಿಂದ ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಮತ್ತೆ GPST ಸ್ಟಡಿ ಮಾಡೋದ್ರಿಂದ ಸ್ವಲ್ಪ ಇವತ್ತಿಂದನೇ ನಾನು ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಸಂಡೇ ಲಾಗ್ ಆಗಿದೆ. ನಾನು ಮಾರ್ನಿಂಗು 4 ಗಂಟೆಗೆ ಎದ್ಬಿಟ್ಟು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮಧ್ಯಾಹ್ನ ಕೆಲಸ ಜಾಸ್ತಿ ಇರ್ತವೆ ಅಂತ ನಾನು ಸ್ವಲ್ಪ ಬೇಗನೆ ಎದ್ದು ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಮತ್ತು ಮಗಳು ಕೂಡ ಮನೆಯಲ್ಲೇ ಇರ್ತಾರೆ. ಸೊ ಹಂಗಾಗಿ ಅವರು ಕೂಡ ಒಂದು ಸ್ವಲ್ಪ ಟೈಮ್ ಕೊಡಬೇಕಲ್ವಾ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ನಾನು ಸ್ಟಡಿ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಎದ್ದ ತಕ್ಷಣ ನಾನು ಆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಂತರ ಒಂದು ಲೋಟ ಬಿಸಿನೀರನ್ನ ಕುಡಿದು ಆನಂತರ ನಾನು ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಂದು ಸಬ್ಜೆಕ್ಟ್ ಬಂದುಬಿಟ್ಟು ಸೋಷಿಯಲ್ ಸೈನ್ಸ್ ಆಗಿರೋದ್ರಿಂದ ಹೆವಿ ಸಿಲೆಬಸ್ ಇದೆ. ಎಷ್ಟು ಓದಿದ್ರೂ ಕೂಡ ಅದು ಸಾಲಲ್ಲ, ಅಷ್ಟು ಸಿಲೆಬಸ್ ಇದೆ. ಹಂಗಾಗಿ CET ಯಾವಾಗಾದರೂ ಕರೀಲಿ ನಾನು ಮುಂಚೆನೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡ್ರೆ ನಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಮತ್ತು ಅದು ಕೂಡ ನಾವು ಹೆಣ್ಮಕ್ಳಾಗಿರೋದ್ರಿಂದ ಅದು ಇದು ಕೆಲಸ ತುಂಬಾ ಇರ್ತವೆ. ಸೊ ಹಂಗಾಗಿ ನಾವು ಫ್ರೀ ಟೈಮಲ್ಲಿ ಸ್ವಲ್ಪನೇ ಸಿಲೆಬಸ್ನ ಕವರ್ ಮಾಡಿಕೊಂಡ್ರೆ ನಮಗೆ ಮುಂದೆ CETಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಾನು TETಗೋಸ್ಕರ ಆಲ್ರೆಡಿ ಸ್ವಲ್ಪ ಒಂದು ಟೈಮು ಸಿಲೆಬಸ್ನ ಕವರ್ ಮಾಡಿರೋದ್ರಿಂದ ಈಗ ರೈಟಿಂಗ್ ಇರೋದ್ರಿಂದ ನಮಗೆ GPST ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಹಂಗಾಗಿ ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬುಕ್ಸ್ ಓದ್ತೀನಿ. 1 ಅವರ್ ಬುಕ್ಸ್ ಓದಿ ಸ್ವಲ್ಪ ಅದಕ್ಕೆ ಅಂಡರ್ಲೈನ್ ಎಲ್ಲ ಮಾಡಿಕೊಂಡು ಇಂಪಾರ್ಟೆಂಟ್ ಏನು ಅನಿಸುತ್ತೋ ನನಗೆ ಅದನ್ನು ಒಂದು ಸೈಡಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ನಾವು ಯಾವಾಗಲೇ ಆಗಲಿ ಬುಕ್ಸ್ನ ಹಿಡ್ಕೊಂಡ ತಕ್ಷಣ ಪೆನ್ನೂ ಕೂಡ ಹಿಡ್ಕೋಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದಿರ್ತೀವಲ್ವ, ಸೊ ಸುಮ್ಮನೆ ಬುಕ್ಸ್ ನೋಡ್ತಾ ಓದ್ತಾ ಇದ್ದರೆ ನಿದ್ದೆ ಬಂದುಬಿಡುತ್ತೆ. ಹಂಗಾಗಿ ಪೆನ್ ಹಿಡ್ಕೊಂಡು ಸ್ವಲ್ಪ ಬರಿತಾ ಇದ್ದರೆ ಕಾನ್ಸಂಟ್ರೇಷನ್ನು ನಮಗೆ ಪೆನ್ ಮೇಲೆ ಹೋಗುತ್ತೆ, ನಿದ್ದೆ ಹೋಗುತ್ತೆ. ಹಂಗಾಗಿ ಫಸ್ಟು ಬುಕ್ಸ್ ತಗೊಂಡ ತಕ್ಷಣ ನಾವು ಪೆನ್ ಅಥವಾ ಪೆನ್ಸಿಲ್ನ ತಗೊಂಡು ಕೂತ್ಕೋಬೇಕು. ಅದಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೂಡ ನಾನು ಬುಕ್ಸ್ ಪಕ್ಕದಲ್ಲಿ ನನಗೇನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನೇ ಸಣ್ಣದಾಗಿ ಸ್ವಲ್ಪ ಬರಿತಾ ಹೋಗ್ತೀನಿ. ಹಾಗೆ ಅಂಡರ್ಲೈನ್ ಕೂಡ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾನು 1 ಅವರ್ ಬಿಟ್ಟ ತಕ್ಷಣ 1 ಗಂಟೆ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಕ್ವಶನ್ ಆನ್ಸರಲ್ಲಿ ಯಾವುದೇ ಚಾಪ್ಟ್ರಲ್ಲಿ ನಮಗೆ ಲಾಂಗ್ ಕ್ವಶನ್ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಅದನ್ನು ಬರ್ಕೊಳ್ತೀನಿ. ಹೀಗೆ ನಾನು ಸ್ಟಡಿನ ಈಸಿಯಾಗಿ ಮಾಡ್ಕೋತಾ ಇದ್ದೀನಿ. ನಾವು ಫ್ಯಾಮಿಲಿ ಆಗಿರೋದ್ರಿಂದ ನಾವು ಫ್ಯಾಮಿಲಿಗೂ ಕೂಡ ಟೈಮ್ಸ್ ಕೊಡಬೇಕಾಗುತ್ತೆ, ಅದ್ರ ಜೊತೆಗೆ ಸ್ಟಡಿನೂ ಕೂಡ ನೋಡಬೇಕಾಗುತ್ತೆ. ಹಂಗಾಗಿ ನಾವು ಸ್ಟಡಿನ ಒಂದು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಸ್ಟಡಿನ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಕೂಡ ಅದೇ ಥರ ಮಾರ್ನಿಂಗ್ ಟು ಈವ್ನಿಂಗ್ ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀನಿ ಅನ್ನೋದು ಕೂಡ ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ನಿಮಗೆ ಇದೇ ಥರ ವೀಡಿಯೋ ಬೇಕು ಅಂದರೆ ಕೇಳಿ, ಯಾವ ಥರ ವೀಡಿಯೋ ಇದೇ ಥರ ಇಷ್ಟ ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು ಅಥವಾ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಓದಿದ್ದು ಮತ್ತು ನಮಗೆ ನೆನಪಲ್ಲಿ ಉಳಿಬೇಕು, ನಾವು ರಿವಿಷನ್ ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಖಂಡಿತವಾಗಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಇದೇ ಥರ ವೀಡಿಯೋನ ನೋಡ್ತಾ ಇರಿ. ಸೋಷಿಯಲು ಹೆವಿ ಸಿಲೆಬಸ್ ಅನಿಸುತ್ತೆ, ಹಾಗಾಗಿ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು GK ಪೇಪರ್ನ ಓದ್ಕೋಬೇಕು. GK ಪೇಪರ್ ಏನು ಅಷ್ಟು ಹೆವಿ ಅನಿಸಲ್ಲ, ಸ್ವಲ್ಪ ಓದ್ತಾ ಅದನ್ನು ಕೂಡ ಈಸಿ ಆಗುತ್ತೆ. ಹಂಗಾಗಿ ಫಸ್ಟ್ ನಾವು ಮೇಯ್ನ್ ಇರೋವಂತಹ ಸೋಷಿಯಲ್ ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವೆಲ್ಲ ಯಾವ ರೀತಿಯಾಗಿ ಓದ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ನನಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ನಮ್ಮ ಪಾಪು ಎದ್ದೇಳೋ ಅಷ್ಟು ನನಗೆ ಒಂದು 8 ಗಂಟೆ ತನಕ ನಾನು ಓದ್ತೀನಿ. ಅದಾದಮೇಲೆ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಸ್ವಲ್ಪ ಬೇಗನೆ ಎದ್ದು ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಹಾಗೆ ಇದ್ರ ಜೊತೆಗೆ ನಾನು ಅಂಡರ್ಲೈನ್ ಮಾಡ್ಕೊಂಡು ಕೂಡ ಮತ್ತು ನೋಟ್ಸ್ನು ಕೂಡ ಮಾಡ್ಕೊತೀನಿ. ಯಾವ್ದ್ಯಾವುದು ನನಗೆ ಇಂಪಾರ್ಟೆನ್ಸ್ ಅನ್ಸುತ್ತೋ ಅಥವಾ ಇದರಲ್ಲಿ ಯಾವ ಥರ ಲಾಂಗ್ ಕ್ವಶನ್ ತೆಗಿಬೋದು ಅನಿಸುತ್ತೋ ಅದನ್ನು ಸ್ವಲ್ಪ 4 ಲೈನ್ ಬರ್ಕೊಂಡು ಮತ್ತು ಒಂದು ನೋಟ್ಸ್ನ ಮಾಡ್ಕೊತೀನಿ. ಅದೇ ನೋಟ್ಸ್ನ ಮತ್ತೆ ನಾವು ಏನು ಬರೆದಿದ್ದೀವಿ ಅಂತ ಒಂದು ಸಲ ರಿವಿಷನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮತ್ತೆ ಅದು ಮರ್ತೋಗುತ್ತೆ. ಸೊ ಹಂಗಾಗಿ ನಾವು ಯಾವುದೇ ನೋಟ್ಸ್ನ ಮಾಡಿ ಮುಚ್ಚಿಡೋದಕ್ಕಿಂತ ಅದನ್ನು ಮತ್ತೆ ರಿಪೀಟ್ ಮಾಡ್ತಾಯಿದ್ರೆ ನಮಗೆ ನೆನಪಲ್ಲಿ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಮತ್ತೆ ನೋಟ್ಸ್ನು ಕೂಡ ರಿವಿಷನ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನಾವು ಜಾಬ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಮಾಡೋಣ.
ನಾವು ಯಾವುದೇ ಆಗಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ದಂಗೆ ಆಗುತ್ತೋ ಇಲ್ವೋ, ನಾವು ಸ್ಟಡಿ ಮಾಡೋಣ ಬೇಡವೋ, ಹೆವಿ ಸಿಲೆಬಸ್ ಐತಿ, ಯಾವ್ದು ಕೇಳ್ತಾನೋ ಯಾವ್ದು ಬಿಡ್ತಾನೋ ಅನ್ನೋ ಥರ ನಾವು ಫೀಲ್ ಮಾಡ್ಕೋಬಾರ್ದು. ಸುಮ್ಮನೆ ಪಾಸಿಟಿವ್ ಆಗಿ ಯಾವಾಗಲೂ ಥಿಂಕಿಂಗ್ ಮಾಡ್ಕೊಂಡು ನಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾವು ಓದ್ತಾ ಇದ್ದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಫ್ಯಾಮಿಲಿ ಆಗಿರೋದ್ರಿಂದ ನಾವು ಟೈಮ್ನ ನೋಡ್ಕೊಂಡು ಕೂಡ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ನಾವು ಹಾಫ್ ಆನ್ ಅವರ್ ಫ್ರೀಯಾಗಿ ಕೂರಬಾರ್ದು. ಹಾಫ್ ಆನ್ ಅವರ್ ಟೈಮ್ ಸಿಕ್ಕರೂ ಕೂಡ ನಾವು ಒಂದೆರಡು ಕ್ವಶನ್ನ ಓದ್ತಾ ಇರಬೇಕು, ಬರೀತಾ ಇರಬೇಕು. ಹಂಗಾದರೆ ನಮಗೆ ಅದರಲ್ಲೇ ಲಿಂಕು ಇರುತ್ತೆ. ಸ್ವಲ್ಪ ಗ್ಯಾಪ್ ಆದ್ರೂ ನಮಗೆ ಇಂಟ್ರೆಸ್ಟ್ ಬರೋಲ್ಲ. ಹಂಗಾಗಿ ಸ್ವಲ್ಪ ಇದೊಂದು ಟಿಪ್ಸ್ನ ಸ್ಟಡಿ ಮಾಡೋರು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಸೋಷಿಯಲ್ ಸ್ಟಡಿನ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಯಾವ ರೀತಿಯಾಗಿ ನಾನು ನೋಟ್ಸ್ ಮಾಡ್ಕೋತಾ ಇದ್ದೀನಿ, ಯಾವ ರೀತಿಯಾಗಿ ನಾನು ಅಂಡರ್ಲೈನ್ ಮಾಡ್ಕೊಳೋದಾಗಲಿ ಅಥವಾ ಇಂಪಾರ್ಟೆನ್ಸ್ ನೋಟ್ಸ್ ಮಾಡ್ಕೊಳೋದಾಗಲಿ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಯಾರಾದರೂ CET ಓದ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಾವು ಯಾವುದೇ ವಿಷಯನ ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗಲಿ ನಮಗೆ ಈಸಿ ಅನಿಸೋದು. ನಾವು ಸುಮ್ಮನೆ ತಲೆ ಮೇಲೆ ಏನೋ ಓದ್ಕೊಂಡಿದ್ದೀವಿ ಅನ್ನೋ ಥರ ಸುಮ್ಮನೆ ಒಬ್ಬರೇ ಓದ್ಕೊಳ್ತಾ ಒಬ್ಬರೇ ಏನೋ ಇದು ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಹಂಗಾಗಿ ನಾವು ಯಾವುದೇ ವಿಷಯನ ನಮ್ಮ ಜೊತೆ ಅಥವಾ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡಾಗ ನಮಗೆ ಈಸಿ ಅನಿಸುತ್ತೆ. ಹಾಗೆ ಕ್ವಶನ್ ಪೇಪರ್ನ ಕೂಡ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಾವು ಕ್ವಶನ್ ಪೇಪರ್ ನೋಡಿದಾಗ ಈ ರೀತಿಯಾಗಿ ಕ್ವಶನ್ ತೆಗೆದದ್ದನ್ನೇ ನಾವು ಎಲ್ಲಿ ಮಿಸ್ ಮಾಡ್ತಾ ಇದ್ದೀವಿ, ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಕ್ವಶನ್ ಪೇಪರು ಕೂಡ ತುಂಬ ನಮಗೆ ಸ್ಟಡಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಎದ್ದು ಬಿಸಿನೀರು ಕುಡಿದು 1 ಗಂಟೆ ಆದಮೇಲೆ 1 ಅವರ್ ಆದಮೇಲೆ ನಾನು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ. ಯಾಕಂದರೆ ಮೈಂಡ್ ಫ್ರೆಶ್ ಅನಿಸುತ್ತೆ, ಮತ್ತು ಬೇರೆ ಕಡೆ ನಾವು ಮೈಂಡ್ ಡಿಸ್ಟರ್ಬೆನ್ಸ್ ಅನಿಸಲ್ಲ. ಸೊ ಹಂಗಾಗಿ ನಾವು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಸ್ಟಡಿನ ಅನ್ನೋ ಟೈಮಲ್ಲಿ ಚೂರು ಟೀನೋ ಕಾಫಿನೋ ಕುಡಿದ್ಬಿಟ್ರೆ ನಮಗೆ ಮತ್ತೆ ಸ್ವಲ್ಪ ಓದೋದ ಕಡೆ ಗಮನ ಜಾಸ್ತಿ ಅನಿಸುತ್ತೆ. ಹಂಗಾಗಿ ನಾನು ಕೂಡ ಸ್ವಲ್ಪ ಟೀ ಕುಡ್ಕೊಂಡು ಮತ್ತೆ ಒನ್ ಹಾಫ್ ಆನ್ ಅವರ್ ಸ್ಟಡಿನ ಕಂಟಿನ್ಯೂ ಮಾಡಿ ಅದಾದಮೇಲೆ ಮತ್ತೆ ನಾನು ಕಿಚನ್ಗೆ ಹೋಗ್ಬಿಟ್ಟು ಟಿಫನ್ನ ರೆಡಿ ಮಾಡಿ ಮತ್ತು ಮಧ್ಯಾಹ್ನ ನಾನು ಸ್ಟಡಿನ ಕಂಟಿನ್ಯೂ ಮಾಡಿದೆ. ಸೊ ಇದು ನನ್ನ ಮೊದಲನೇ ದಿನದ CET ಸ್ಟಡಿ ಲಾಗ್ ಆಗಿದೆ. ಸೊ ಇದೇ ಥರ ಮತ್ತೆ ವೀಡಿಯೋನ ಹಾಕ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡ್ತಾ ಇರಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಮತ್ತು ಇದೇ ಥರ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.